ಪ್ರಬಲ ಚೆನ್ನಿಗರೇ ಎಚ್ಚರ ಎಚ್ಚರ. ಸುಂದರ ಯುವತಿಯರ ಮಾತಿಗೆ ಮರುಳಾಗಿ ನೀವೇನಾದ್ರೂ ಹೋದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಇದೇ ರೀತಿ ಇಲ್ಲೊಬ್ಬ ಹನಿ ಟ್ರ್ಯಾಪ್ ಸುಳಿಗೆ ಸಿಲುಕಿ 25 ಲಕ್ಷ ರೂಪಾಯಿ ಕಳೆದುಕೊಳ್ಳುವ ಹಂತಕ್ಕೆ ತಲುಪಿದ್ದು ಇದೀಗ ಖಾಕಿ ಹನಿ ಟ್ರ್ಯಾಪ್ ಗ್ಯಾಂಗಿಗೆ ಹೆಡೆಮುರಿ ಕಟ್ಟಿದೆ. ಅಷ್ಟಕ್ಕೂ ಏನಿದು ಕಿರಾತಕ ಗ್ಯಾಂಗ್ನ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಚೆನ್ನೈ ನಗರಿಯಲ್ಲಿ ಆಕ್ಟಿವ್ ಆದ ಹನಿ ಟ್ರ್ಯಾಪ್ ಗ್ಯಾಂಗ್. ಹನಿ ಟ್ರ್ಯಾಪ್ಗೆ ಒಳಗಾದ ವ್ಯಕ್ತಿ ಬಳಿ 25 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟ ಗ್ಯಾಂಗ್. ಹನಿ ಟ್ರ್ಯಾಪ್ ಗ್ಯಾಂಗ್ಗೆ ಬಂಧಿಸಿದ ಖಾಕಿ. ದಾವಣಗೆರೆಯ ಸಿದ್ದವೀರಪ್ಪ ಬಡಾವಣೆಯ ಪ್ರಭು ಎಂಬಾತ ವ್ಯವಸಾಯದ ಜೊತೆಗೆ ವ್ಯಾಪಾರ ಮಾಡಿಕೊಂಡಿದ್ದ. ರಾಜಕೀಯ ಪಕ್ಷವೊಂದರಲ್ಲಿ ಗುರುತಿಸಿಕೊಂಡಿದ್ದ ಪ್ರಭುಗೆ ಗೀತಾ ಎಂಬ ಮಹಿಳೆ ಪರಿಚಯವಿತ್ತು. ಕಳೆದ 2 ತಿಂಗಳ ಹಿಂದೆ ಗೀತಾ ಸುಷ್ಮಿತಾ ಎಂಬುವವರನ್ನ ಪ್ರಭುವಿಗೆ ಪರಿಚಯ ಮಾಡಿಕೊಟ್ಟಿದ್ದಳಲ್ಲದೆ ಸುಷ್ಮಿತಾ ಮಕ್ಕಳ ಶಾಲಾ ಫೀಸ್ ಕಟ್ಟಲು ಸಹಾಯ ಮಾಡುವಂತೆ ಹೇಳಿದ್ದಳಂತೆ. ಅಲ್ಲಿಂದ ಸುಷ್ಮಿತಾ ಪ್ರಭುವಿಗೆ ಪರಿಚಯವಾಗಿತ್ತು. ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಇಬ್ಬರು ಅನ್ಯೋನ್ಯವಾಗಿದ್ದರು. ಇದಾದ ಬಳಿಕ ಸುಷ್ಮಿತಾ ಕಳೆದ 1.5 ತಿಂಗಳ ಹಿಂದೆ ಪ್ರಭು ಅವರನ್ನ ಸಿದ್ದವೀರಪ್ಪ ಬಡಾವಣೆಯ ಸರ್ವಿಸ್ ಅಪಾರ್ಟ್ಮೆಂಟ್ ಒಂದಕ್ಕೆ ಪರ್ಸನಲ್ ಆಗಿ ಮಾತನಾಡುವುದು ಇದೆ ಎಂದು ಹೇಳಿ ಕರೆದುಕೊಂಡು ಹೋಗಿದ್ದು, ಆಗ ಪ್ರಭು ಜೊತೆ ಸುಷ್ಮಿತಾ ಚೆನ್ನಾಗಿಯೇ ಇದ್ದಳಂತೆ. ಇದಾದ ಬಳಿಕ ಸುಷ್ಮಿತಾ ಮಾರ್ಚ್ 1ರಂದು ಮತ್ತೆ ಪ್ರಭು ಅವರನ್ನ ಕರೆದುಕೊಂಡು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗಿದ್ದಾಳೆ. ಆಗ ಸುಷ್ಮಿತಾ ತನ್ನ ಜೊತೆ ಸಂಜನಾ ಎಂಬಾಕಿಯನ್ನ ಕರೆದುಕೊಂಡು ಬಂದಿದ್ದಾಳೆ. ದಿನಾಂಕ 3 ಮಾರ್ಚ್ 2026ರಂದು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಪ್ರಕರಣದ ಸಾರಾಂಶವೇನೆಂತಂದರೆ, ಬಿರಾದಾರಾಗಿರ್ತಕ್ಕಂಥ ದಾವಣಗೆರೆ ನಗರದ ವಾಸಿ ಸುಮಾರು 66 ವರ್ಷ ವಯಸ್ಸಿನ ಇವರು ತಮ್ಮ ವ್ಯಾಪಾರ ಮತ್ತು ವ್ಯವಸಾಯ ಮಾಡ್ಕೊಂಡಿರ್ತಾರೆ. ಇವರಿಗೆ ತಮ್ಮ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಒಬ್ಬ ಆರೋಪಿತ ಮಹಿಳೆ ಸುಮಾರು 27 ವರ್ಷ ವಯಸ್ಸಿನ ಇವರು ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿರ್ತಾರೆ. ಅವರು ಪರಿಚಯ ಆಗುತ್ತೆ. ಆ ಪರಿಚಯ ಇವರಿಗೆ ಆದ ತಕ್ಷಣ ಒಂದು ಸ್ನೇಹ ಬೆಳೆಯುತ್ತದೆ. ಆ ಸ್ನೇಹವನ್ನು ಇವರು ಒಳಸಂಚು ರೂಪಿಸಿ, ಇತರ ಆರೋಪಿಗಳೊಂದಿಗೆ ಒಳಸಂಚು ರೂಪಿಸಿ ಸಿದ್ದವೀರಪ್ಪ ಬಡಾವಣೆ ಇರತಕ್ಕಂಥ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇರಬೇಕಾದ್ರೆ 29 ವರ್ಷ ವಯಸ್ಸಿನ ದಸ್ತಿಗಿರ್ತಕ್ಕಂಥ ಆರೋಪಿ ಅವರ ಮನೆ ಅಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ವಿಡಿಯೋ ಮಾಡ್ತಾನೆ. ಸುಷ್ಮಿತಾ ಸಂಜನಾಳನ್ನ ಒಂದು ಕೋಣೆಯಲ್ಲಿ ಕೂರಿಸಿ ಆಕೆ ಪ್ರಭು ಜೊತೆ ಮತ್ತೊಂದು ಕೋಣೆಯಲ್ಲಿದ್ದಾಳಂತೆ. ಆಗ ಸಂಜನಾ ಮತ್ತಿಬ್ಬರು ಯುವಕರನ್ನ ಅಲ್ಲಿಗೆ ಕರೆಸಿಕೊಂಡಿದ್ದಾಳೆ. ಹೇಗೆ ಅಲ್ಲಿಗೆ ಬಂದವರು ಕೈಯಲ್ಲಿ ಮೊಬೈಲ್ ಹಿಡಿದು ವಿಡಿಯೋ ಮಾಡಿಕೊಂಡು ಒಳ ಬಂದಿದ್ದಾರೆ. ಪ್ರಭು ಅರೆ ಬಟ್ಟೆಯಲ್ಲಿದ್ದು ಸುಷ್ಮಿತಾ ಸಂಪೂರ್ಣ ಬಟ್ಟೆ ಧರಿಸಿದ್ದು ಇಬ್ಬರು ಒಟ್ಟಿಗೆ ಇರುವುದನ್ನ ವಿಡಿಯೋ ಮಾಡಿಕೊಂಡ ರಾಹುಲ್ ಹಾಗೂ ಬೆಕ್ಕಿನ ಕಣ್ಣಿನ ಕೃಷ್ಣ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ಮೀಡಿಯಾಗಳಿಗೆ ಕೊಡ್ತೀವಿ ಎಂದು ನಿನ್ನ ಮರ್ಯಾದೆ ತೆಗೆಯುತ್ತೇವೆ, ನೀವು ಎಲ್ಲೂ ತಲೆ ಎತ್ತಿಕೊಂಡು ಓಡಾಡದಂತೆ ಮಾಡುತ್ತೇವೆ ಎಂದು ಹೆದರಿಸಿದ್ದಾರೆ. ವಿಡಿಯೋ ಮಾಡಿ ಆ ವಿಡಿಯೋವನ್ನು ತೋರಿಸ್ಬಿಟ್ಟು ಅವರಿಗೆ ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ರಾಜಿ ಪಂಚಾಯತಿ ಮಾಡಿಸ್ಬೇಕಂತ ಬಿಟ್ಟೇಳಿ ಬೇರೆ ಇಬ್ಬರು ಇನ್ನಿತರ ಆರೋಪಿಗಳು ಸೇರ್ತಾರೆ. ಈ ಆರೋಪಿಗಳಲ್ಲಿ ಒಬ್ಬನು 41 ವರ್ಷ ವಯಸ್ಸಿನ, ಮೂಲತಃ ಇವನು ಭದ್ರಾವತಿ ಅವನು, ಆದರೆ ದಾವಣಗೆರೆಯಲ್ಲೇ ವಾಸ ಮಾಡ್ತಿರ್ತಾನೆ. ಇನ್ನೊಬ್ಬ 56 ವರ್ಷ ವಯಸ್ಸಿನ ಬಿಳ್ಚೋಡು ವಾಸಿ, ಈತನ ಕೂಡ ಇಬ್ಬರು ಅಲ್ಲಿ ಬರ್ತಾರೆ. ಬಂದು ಆಲ್ರೆಡಿ ಆ ರೂಮಲ್ಲಿರ್ತಕ್ಕಂಥ ಇನ್ನೊಬ್ಬ ಆರೋಪಿತ ಮಹಿಳೆ ಮತ್ತು ಈ ಒಂದು ಆರೋಪಿತ 27 ವರ್ಷ ವಯಸ್ಸಿನ ಸ್ಟಾಫ್ ನರ್ಸ್ ಕೂಡ ಅಲ್ಲಿದ್ದಾಗ ಇವರೆಲ್ಲರೂ ಕೂಡ ಅವನಿಗೆ ಒತ್ತಾಯಪೂರ್ವಕವಾಗಿ ಏನೋ ವಿಡಿಯೋ ಮಾಡಿಕೊಂಡಿರ್ತಕ್ಕಂಥದ್ದು ವಿಡಿಯೋವನ್ನು ತೋರಿಸಿ, ಈ ವಿಡಿಯೋನ ನಾವು ನೀನೇನಾದರೂ ನಮ್ಮ ಒಂದು ಹಣದ ಬೇಡಿಕೆಗೆ ಒಪ್ಪದೇ ಇದ್ದರೆ ಅದನ್ನು ನಾವು ಎಲ್ಲ ಮಾಧ್ಯಮದವರಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ನಿಮಗೆ ಒಂದು ಮರ್ಯಾದೆಯನ್ನು ತೆಗಿತು ಅಂತ ಬಿಟ್ಟು ಹೇಳಿ ಅವರಿಗೆ ಹೆದರಿಸ್ತಾರೆ. ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ ರಾಹುಲ್ ಹಾಗೂ ಬೆಕ್ಕಿನ ಕಣ್ಣಿನ ಕೃಷ್ಣ ವಿಡಿಯೋ ಮಾಡಿಕೊಂಡು ಪ್ರಭುಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಆಗ ಅಲ್ಲಿಗೆ ಚನ್ನಬಸಪ್ಪ ಎಂಟ್ರಿ ಆಗಿದ್ದಾನೆ. ಚನ್ನಬಸಪ್ಪ ಪ್ರಭುವಿಗೆ ಪರಿಚಯ, ಇದರಿಂದ ಸುಮ್ಮನಿರು, ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಷ್ಟೇ ಅಲ್ಲದೆ ಸುಷ್ಮಿತಾ, ಸಂಜನಾ, ರಾಹುಲ್ ಬೆಕ್ಕಿನ ಕಣ್ಣಿನ ಕೃಷ್ಣನನ್ನ ಕರೆದು ಮೀಟಿಂಗ್ ಮಾಡಿ 25 ಲಕ್ಷ ರೂಪಾಯಿ ಹಣ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರಂತೆ. ಒಂದು ವೇಳೆ ಹಣ ಕೊಡದೇ ಇದ್ದರೆ ಮೀಡಿಯಾದಲ್ಲಿ ಹಾಕ್ತೀವಿ ಎಂದು ಬೆದರಿಕೆ ಹಾಕಿದ್ದಾರೆ.
ಆಗ ಪ್ರಭು 2 ದಿನ ಟೈಮ್ ಕೊಡಿ, 12 ಲಕ್ಷ ತಂದು ಕೊಡ್ತೀನಿ ಅಂತ ಹೇಳಿದಾನೆ. ಆಗ ಅವರು 2 ದಿನದಲ್ಲಿ ಹಣ ಕೊಡದೆ ಹೋದ್ರೆ ನಿನ್ನ ಕಥೆ ಏನಾಗುತ್ತೆ ಅಂತ ನೋಡು ಅಂತ ಎಚ್ಚರಿಕೆ ನೀಡಿದರಲ್ಲದೆ ಪದೇ ಪದೇ ಫೋನ್ ಮಾಡಿ ಪ್ರಭುವಿಗೆ ಹಣ ಬೇಡಿಕೆ ಇಟ್ಟಿದ್ದರಲ್ಲದೆ ಹಣ ನೀಡುವಂತೆ ಪೀಡಿಸಲು ಆರಂಭಿಸಿದ್ದಾರೆ. ಕೊನೆಗೆ ಪ್ರಭು ಮಾರ್ಚ್ 3ರಂದು ಸಂಜೆ 5:30ಕ್ಕೆ ಹಣ ತೆಗೆದುಕೊಂಡು ಆಂಜನೇಯ ಬಡಾವಣೆಯ 16ನೇ ಕ್ರಾಸ್ ಬರಲು ಹೇಳಿದ್ದಾರೆ. ಆಗ ಪ್ರಭು 1 ಲಕ್ಷ ಹಣ ತೆಗೆದುಕೊಂಡು ಹೋಗಿದ್ದಾನೆ. ಆಗ ಕಾರಿನಲ್ಲಿ ಬಂದ ಚನ್ನಬಸಪ್ಪ ಸೇರಿದಂತೆ 5 ಜನರು ಪ್ರಭು ಬಳಿ ಇದ್ದ 1 ಲಕ್ಷ ಕಸಿದುಕೊಂಡಿದ್ದಾರಲ್ಲದೆ ಉಳಿದ ಹಣ ಕೊಡದೇ ಇದ್ದರೆ ಸುಮ್ಮನೆ ಬಿಡುವುದಿಲ್ಲ ಅಂತ ಬೆದರಿಕೆ ಇದರಿಂದ ಆತಂಕಗೊಂಡ ಪ್ರಭು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ. ಪ್ರಭು ನೀಡಿದ ದೂರಿನ ಆಧಾರದ ಮೇಲೆ ವಿದ್ಯಾನಗರ ಪೊಲೀಸರು ಸುಷ್ಮಿತಾ, ಬೆಕ್ಕಿನಕಣ್ಣಿನ ಕೃಷ್ಣ, ಚನ್ನಬಸಪ್ಪ, ರಾಹುಲ್ನನ್ನ ಬಂಧಿಸಿದ್ದಾರೆ. ಆ ಒಂದು ಹೆದರಿದ ವ್ಯಕ್ತಿ ಫಿರ್ಯಾದಿದಾರರು ಅವರು ಡಿಮಾಂಡ್ ಮಾಡಿರ್ತಕ್ಕಂಥ 25 ಲಕ್ಷಕ್ಕೆ ಇಲ್ಲ ನನ್ನ ಹತ್ರ ಹಣ ಇಲ್ಲ ಅಂತ ಬಿಟ್ಟೇಳಿ 12 ಲಕ್ಷಕ್ಕೆ ಅವ್ರನ್ನ ತಪ್ಪಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ 12 ಲಕ್ಷ ಕೊಡ್ತೀನಿ ಅಂತ ಬಿಟ್ಟೇಳಿ ಅಲ್ಲಿಂದ ಬರ್ತಾನೆ. ಬಂದ ಮೇಲೆ ಇವರು ಪದೇ ಪದೇ ಅವರಿಗೆ ಫೋನ್ ಮಾಡಿ ನೀನು ಹಣ ಕೊಡದೇ ಇದ್ದರೆ ನಿಮ್ಮ ಒಂದು ವಿಡಿಯೋನ ನಾವು ರಿಲೀಸ್ ಮಾಡ್ತೀವಿ ಅಂತ ಬಿಟ್ಟೇಳಿ ಒಂದು ಆವತ್ತಿನ ದಿನ 3ನೇ ತಾರೀಕು ಆಂಜನೇಯ ಬಡಾವಣೆ ಹತ್ರ ಬರೋಕ್ಕೆ ಹೇಳ್ತಾರೆ. ಆಂಜನೇಯ ಬಡಾವಣೆ ಹತ್ರ ಇವರು 1 ಲಕ್ಷ ರೂಪಾಯಿ ತೊಗೊಂಡೋದಾಗ ಒತ್ತಾಯಪೂರ್ವಕವಾಗಿ ಅದನ್ನು ಕಿತ್ಕೊಂಡು ಬಂದಿರತಕ್ಕಂಥ ಕಾರುಗಳಲ್ಲಿ ಹೋಗಿ ಇನ್ನೂ ಹೆಚ್ಚಿನ ಹಣ ಕೊಡದಿದ್ದರೆ ನಿನ್ನ ವಿಡಿಯೋನ ನಾವು ಮಾಧ್ಯಮದವರಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪ್ರಸಾರ ಮಾಡ್ತೀವಿ ಅಂತ ಬಿಟ್ಟೇಳಿ ಅವರಿಗೆ ಹೆದರಿಸಿದ ಹಿನ್ನೆಲೆಯಲ್ಲಿ ಸುಲಿಗೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲಿಸಿಕೊಂಡು 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. ಪ್ರಕರಣ ತನಿಖೆ ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ 1 ಲಕ್ಷ ರೂಪಾಯಿಯನ್ನು ಸೀಸ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಇದು ಮೇಲ್ನೋಟಕ್ಕೆ ಹನಿ ಟ್ರಾಪ್ ಥರ ಕಾಣ್ತಾ ಇದೆ, ಬಟ್ ಇನ್ನೂ ತನಿಖೆ ನಡೀತಾ ಇರೋದಿದೆ. ತನಿಖೆಗೆ ಸಂಬಂಧಪಟ್ಟಂತೆ ಈಗೇನು ಆರೋಪಿತರ ವಿರುದ್ಧ ಇನ್ನೂ ಯಾವ ಥರ ಪ್ರಕರಣಗಳಾಗಿದೆ ಮತ್ತು ಇವರಿಂದ ಏನೋ ಮೊಬೈಲನ್ನು ಕೂಡ ನಾವು ಸೀಸ್ ಮಾಡಿಕೊಂಡು ಅದನ್ನು ಕೂಲಂಕುಷವಾಗಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಬಿಟ್ಟು ಇನ್ನೂ ಏನಾದರೂ ಅಂತ ಮುಂದಿನ ದಿನಗಳ ತನಿಖೆಯಿಂದ ಹೊರಬರೋದು. ಇದರಲ್ಲಿ ಈ ಒಂದು ಬಂಧಿತರ ಆರೋಪಿತಗಳ ಪೈಕಿ ಸುಮಾರು 56 ವರ್ಷವುಳ್ಳ ಬೆಳ್ಚೋಡ್ ವಾಸಿ ಈತನ ವಿರುದ್ಧ ಇದೇ ಥರದ ಪ್ರಕರಣ ಒಂದು ದಾಖಲಾಗಿದೆ ಅಂತ ಬಿಟ್ಟೇಳಿ ಇದೆ. ಅದ್ರ ಜೊತೆಗೆ ಬೇರೆ ಒಟ್ಟು 4 ಪ್ರಕರಣ ಆತನ ವಿರುದ್ಧ ದಾಖಲಾಗಿದ್ದು ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದ್ದೆವು. ತನಿಖೆ ನಡೀತಾ ಇದೆ. ತನಿಖೆ ನಂತರ ಆರೋಪಿಗಳಲ್ಲಿ 4 ಜನ ಇದ್ದಾರೆ. 27 ವರ್ಷ ವಯಸ್ಸಿನ ಒಬ್ಬ ಹೆಣ್ಮಗಳು, ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ದಾರೆ. ಇನ್ನೊಬ್ಬ 29 ವರ್ಷದ ವ್ಯಕ್ತಿ ಏನು ಸ್ಟಾಫ್ ನರ್ಸ್ ಅವ್ರ ಜೊತೆಲಿರ್ತಕ್ಕಂಥವನು. ಅದರ ಜೊತೆಗೆ ಇನ್ನೊಬ್ಬ 41 ವರ್ಷ ವಯಸ್ಸಿನ ವ್ಯಕ್ತಿ, ಅದರ ಜೊತೆಗೆ ಇನ್ನೊಬ್ಬ 56 ವರ್ಷ ಬೆಳ್ಚೋಡ್ ವಾಸಿ. ಇವರು 4 ಜನ ಈಗ ದಸ್ತಗಿರಾಗಿದ್ದಾರೆ. ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ. ಇನ್ನೂ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಬಿಟ್ಟರೆ ಮುಂದಿನ ತನಿಖೆ ಅಂತ ಗೊತ್ತಾಗುತ್ತೆ. ಮರ್ಯಾದೆಗೆ ಅಂಜಿ ಸುಮ್ಮನಾಗಿದ್ದರೆ ಪ್ರಭು ಲಕ್ಷಾಂತರ ಹಣ ಕಳೆದುಕೊಳ್ಳುತ್ತಿದ್ದ. ಇದೀಗ ಧೈರ್ಯ ಮಾಡಿ ದೂರು ನೀಡಿದ್ದರಿಂದ ಪೊಲೀಸರು ಕಿರಾತಕರನ್ನ ಬಂಧಿಸಿದ್ದು ಪೊಲೀಸರ ಜಾಲದ ಬೇರು ಹುಡುಕುತ್ತಿದ್ದಾರೆ. ಏನೇ ಆಗಲಿ, ನೀವು ಕೂಡ ಇಂತಹ ಚಪಲಕ್ಕೆ ಬಿದ್ದು ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳದಿರಿ ಎಂಬುದು ನಮ್ಮ ಕಳಕಳಿ.